ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಪಾಲ್ಗುಣ ಪೂರ್ಣಿಮಾ 2025. ಇದರ ಒಂದು ಶುಭ ಮುಹೂರ್ತ, ಪೂಜಾ ವಿಧಿವಿಧಾನ, ಮಹತ್ವವನ್ನು ಹೇಳ್ತೀನಿ ಮತ್ತು ಅದರ ಜೊತೆಗೆ ಮಂತ್ರವನ್ನು ಕೂಡ ನೋಡೋಣ. ಈ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ನಾವು ಪಾಲ್ಗುಣ ಹುಣ್ಣಿಮೆ ಅಂತ ಕರಿತೀವಿ ಮತ್ತು ಹೋಳಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ವಸಂತ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಒಂದು ದಿನಾಂಕದಂದು ನೋಡ್ರಿ ಗ್ರಹಣ ಸಂಭವಿಸಲಿದೆ. ಮತ್ತು ಈ ಗ್ರಹಣದ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಹಿಂದಿನ ದಿವಸ, ಅದನ್ನು ನೀವು ನೋಡಿ ಚೆಕ್ ಮಾಡಿಕೊಡ್ರಿ. ಈ ಒಂದು ಪಾಲ್ಗುಣ ಪೂರ್ಣಿಮಾ ನೋಡ್ರಿ 2025 ಈ ಒಂದು ಪೂಜೆಗೆ ಶುಭ ಮುಹೂರ್ತ ಯಾವುದು ಮತ್ತು ಈ ಒಂದು ಪೂಜೆಯ ವಿಧಿವಿಧಾನಗಳನ್ನು ನೋಡೋಣ. ವಸಂತ ಋತುವಿನ ಆರಂಭ ನೋಡ್ರಿ, ಚಳಿಗಾಲದ ಅಂತ್ಯವನ್ನು ಸೂಚಿಸುವಂಥ ಈ ಒಂದು ಮಾಸದಲ್ಲಿ ಏನಪ್ಪ ಅಂದ್ರೆ ಪವಿತ್ರ ನದಿಗಳಲ್ಲಿ ಈ ಒಂದು ಪಾಲ್ಗುಣ ಪೂರ್ಣಿಮೆ ಕೂಡ ಒಂದು. ಈ ಪಾಲ್ಗುಣ ಪೂರ್ಣಿಮೆಯನ್ನು ವಸಂತ ಪೂರ್ಣಿಮೆ ಅಂತ ಕರೀತಾರೆ. ಬಣ್ಣಗಳ ಹಬ್ಬವಾದ ಈ ಒಂದು ಹೋಳಿಯನ್ನು ನೋಡ್ರಿ ಈ ಒಂದು ಶುಭ ದಿನದಂದು ಆಚರಣೆಯನ್ನು ಮಾಡ್ತೀವಿ. ಪೂರ್ಣಿಮೆಯ ದಿನದಂದು ಏನಪ್ಪ ಅಂದ್ರೆ ಭಕ್ತರು ಸತ್ಯನಾರಾಯಣನ ರೂಪದಲ್ಲಿ ವಿಷ್ಣುವನ್ನು ಪೂಜೆ ಮಾಡ್ತಾರೆ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯಲು ಕೂಡ ಉಪವಾಸ ವ್ರತವನ್ನು ಮಾಡ್ತಾರೆ. ಈ ವರ್ಷ ಪಾಲ್ಗುಣ ಪೂರ್ಣಿಮೆಯನ್ನು ಮಾರ್ಚ್ 14ರಂದು ಶುಕ್ರವಾರ ದಿವಸ ಆಚರಣೆ ಮಾಡಲಾಗುತ್ತೆ. ಈ ಒಂದು ಪಾಲ್ಗುಣ ಪೂರ್ಣಿಮೆ ಅಥವಾ ವಸಂತ ಪೂರ್ಣಿಮೆ ಕುರಿತು ಒಂದಷ್ಟು ಮಹತ್ವದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡ್ರಿ, ಪಾಲ್ಗುಣ ಪೂರ್ಣಿಮೆ ನೋಡ್ರಿ ಹಿಂದೂ ಸಂಪ್ರದಾಯದೊಳಗೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದೈತಿ ಮತ್ತು ಸಂಪತ್ತು ಸಮೃದ್ಧಿಯ ದೇವತೆಯಾದ ಈ ಒಂದು ಲಕ್ಷ್ಮೀ ದೇವಿಯ ಪೂಜ್ಯ ವೈಷ್ಣವ ಸಂತ ಮತ್ತು ಭಕ್ತಿಯೋಗದ ಪ್ರತಿಪಾದಕ ಅಂತಲೇ ಹೇಳ್ಬೋದು. ಮತ್ತು ಚೈತನ್ಯ ಮಹಾಪ್ರಭುಗಳವರ ಜನ್ಮ ದಿನಾಚರಣೆ ಅಂತ ಪರಿಗಣಿಸಲಾಗುತ್ತೆ. ಈ ಒಂದು ಪಾಲ್ಗುಣ ಪೂರ್ಣಿಮೆ ವಿಶೇಷ ಏನಪ್ಪ ಅಂದ್ರೆ ಆಚರಣೆ ವಿಧಾನಗಳನ್ನು ನಾವು ಆಧ್ಯಾತ್ಮಿಕ ಮತ್ತು ದೈವಿಕ ಆಶೀರ್ವಾದವನ್ನು ಒಳಗೊಂಡಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ನೋಡ್ರಿ ಸತ್ಯನಾರಾಯಣನ ಪೂಜೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ಐತಿ. ಶುಭ ಮುಹೂರ್ತವನ್ನು ನೋಡೋದಾದರೆ ಈ ಮಾರ್ಚ್ 14 ಶುಕ್ರವಾರದಂದು ಇದನ್ನು ಆಚರಣೆಯನ್ನು ಮಾಡ್ತೀವಿ. ಪೂರ್ಣಿಮಾ ತಿಥಿ ಪ್ರಾರಂಭ ಆಗೋದು ಮಾರ್ಚ್ 13 ಬೆಳಗ್ಗೆ 10:35 ಪೂರ್ಣಿಮಾ ತಿಥಿ ಮುಕ್ತಾಯ 2025 14 ಶುಕ್ರವಾರ ಮಧ್ಯಾಹ್ನ 12:30ವರೆಗೂ ಪೂರ್ಣಿಮಾ ತಿಥಿ ಇರುತ್ತೆ. ಈ ಒಂದು ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಪೂಜಾ ವಿಧಿವಿಧಾನ ಅಂತ ನೋಡೋದಾದರೆ ಲಕ್ಷ್ಮೀನಾರಾಯಣರನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ನೀವು ಪೂಜಿಸಬೇಕು ಮತ್ತು ಹಳದಿ ಬಣ್ಣದ ಹೂಗಳು ಅದರಿಂದ ನೀವು ಪೂಜಿಸಬೇಕು. ಬಟ್ಟೆಗಳನ್ನು ಕೂಡ ಅರ್ಪಿಸಬೇಕು. ಹಳದಿ ಬಣ್ಣದ್ದು, ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಇವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸ್ಬೇಕು ನೋಡ್ರಿ, ಅದು ಒಂದು ನಿಯಮ. ಇದೇ ಸಮಯದೊಳಗೆ ಪಾಲ್ಗುಣ ಪೂರ್ಣಿಮೆ ದಿವಸ ಸತ್ಯನಾರಾಯಣ ಕಥೆಯನ್ನು ಓದೋದು ಕೇಳೋದು ಕೂಡ ಪುಣ್ಯ ಕಾರ್ಯ. ಈ ಒಂದು ಪೂರ್ಣಿಮೆ ದಿನ ನೋಡ್ರಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನದಿ ಸ್ನಾನವನ್ನು ಮಾಡೋದು ಕೂಡ ವಿಶೇಷ ಒಂದು ಮಹತ್ವವನ್ನು ಹೊಂದೈತಿ. ಇದೇ ಸಮಯದೊಳಗೆ ನೀವು ನದಿ ಸ್ನಾನ ಮಾಡಲು ಸಾಧ್ಯ ಆಗದಿದ್ದರೆ ಸ್ನಾನದ ನೀರಿಗೆ ಗಂಗಾ ನೀರನ್ನು ಬೆರೆಸಿ ಮನೆಯಲ್ಲೇ ನೀವು ಈ ಥರ ಸ್ನಾನವನ್ನು ಮಾಡ್ಕೋಬೋದು. ಈ ಒಂದು ಪಾಲ್ಗುಣ ಪೂರ್ಣಿಮೆ ವ್ರತವನ್ನು ಆಚರಿಸಿದಂಗೆ ಮತ್ತು ಆಚರಣೆ ಆಗುತ್ತೆ ಪೂರ್ತಿ. ಈ ದಿನ ಲಕ್ಷ್ಮೀನಾರಾಯಣನ ಪೂಜೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುವುದು ಓದೋದು ಕೂಡ ಉತ್ತಮ ಆರೋಗ್ಯ ಮತ್ತು ಸಂತೋಷವನ್ನು ಕೂಡ ನೀಡುತ್ತೆ. ಶಿವ ಪಾರ್ವತಿಯನ್ನು ಪೂಜಿಸುವವರು ಕೂಡ ಅರ್ಥಪೂರ್ಣ ಒಂದು ವೈವಾಹಿಕ ಜೀವನವನ್ನು ಕೂಡ ಹೊಂದ್ತಾರೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ಪೂರ್ಣಿಮಾ ದಿನ ಅಗತ್ಯವಿರೋರಿಗೆ ನೀವು ಅಗತ್ಯ ವಸ್ತುಗಳನ್ನು ದಾನವಾಗಿ ನೀಡೋದು ಕೂಡ ಪುಣ್ಯ. ಮತ್ತು ಒಂದು ಮಂತ್ರ ಏನಪ್ಪ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಓಂ ಶ್ರೀಂ ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಇದು ಒಂದು ಮಹಾಲಕ್ಷ್ಮಿಯ ಒಂದು ಮಂತ್ರ ನೋಡ್ರಿ. ಇದಿಷ್ಟು ಹೇಳ್ಕೊಂಡ್ರೆ ಸಾಕು ನೀವು ಪೂರ್ಣಿಮಾ ದಿವಸ. ಇಷ್ಟು ಪೂಜೆಯ ಒಂದು ಮಾಹಿತಿ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.